ಹುಡುಗಿನ ನೋಡಕ್ಕೆ ಬಂದಿದ್ದು ಸರ್. ಬಂದ ಮೇಲೆ ಅವ್ನು ನಮ್ಮ ಮೇಲೆ ವಾರ್ ಮಾಡಿದ, ನೀವು ಎದಕ್ಕೆ ಬಂದಿದ ಇಲ್ಲ ಹುಡುಗ ನೋಡಕ್ಕೆ ಬಂದ ಹಂಗೆ ನೋಡಕ್ಕೆ ಬಂದಿದ್ದ. ಅವ್ನು ವಾರ್ಡ್ ಮಾಡಿ ನಾ ಸೆಕ್ಯೂರಿಟಿ ಐತಿಲ್ಲ ರೀ, ಅವ್ನು ಸೆಕ್ಯೂರಿಟಿ ಕರಾಗ ನಾ ಹೋಗಿದ್ದೀನಿ. ಹಂಗೆ ಮಾಡಾಕದ ಸರ್. ಸೆಕ್ಯೂರಿಟಿ ಬಂದಾಗ ಪೊಲೀಸ್ ಮತ್ತು ಹಾಗೆ ಸರ್ ಅವ್ನು ಹೊಡಿದ ಹೋಗ್ತಿಲ್ಲ ನೀ ಅಂದ್ರೆ ಮತ್ತೆ ಹೋಗಿದ್ದ. ನಾವು 4 ಮಂದಿ ಕುಂತಿದ್ದೀರಿ ಸರ್. ಇಲ್ಲಿ ಕುಂದ ಮೇಲೆ ಏನು ಮಾಡಿ ನಾವು ಶರೀರ ಕುಂತ ಬಂದ ಇಲ್ಲಿ ಒಳಗೆ ಬಂದ ಎಲ್ಲಿ ಬಂದು ಗೊತ್ತಿಲ್ಲ. ನಾವು ಬಂದ ಒಟ್ಟಾಗ ಚಾಕು ವಾರ್ ಮಾಡ್ಯಾನ್ರಿ ಅವ್ನು. ಮತ್ತು ಡಾಕ್ಟರ್ಗೆ ಹೇಳಿದ್ದ, ಡಾಕ್ಟರ್ ತಗೊಳ್ತು ಎಮರ್ಜೆನ್ಸಿ ವಾರ್ಡ್ ತಗೊಂಡು ಹೋಗಿದಾರು. ಹೆಲ್ಪ್ ಮಾಡಿ ಪೊಲೀಸ್ ಅರೆಸ್ಟ್ ಮಾಡಿ ಅವ್ರು ಈಗ ಒಂದು ಟೆಕ್ನಿಕ್ ನಡೀತಿದ್ದೀರಿ ಒಂದು ನೋಡ್ಬೇಕು ಏನು ಮಾಡ್ತಾರೆ ಸರ್. ಕಾರಣ ಅಂದ್ರೆ ನಮ್ಮ ದೊಡ್ಡ ಅವ್ವ ಏನಂದಾರ ಅವ್ರಿಗೆ, ನೀವು ಅಸಲು ಎಷ್ಟು ದಿವಸ ಐತಿ ಮದಿ ಮಾಡ್ಕೋ ಅಂದ್ರೆ ಅವ್ನು ಶರೀರದಾಗ ಮನುಷ್ಯ ಶರೀರದ ಅವ್ವ ಯಾರೆಲ್ಲ ಅಪ್ಪ ಯಾರು ಗೊತ್ತೇ ಆಗೋಲ್ಲ ಸರ್. ಶರೀರದಾಗ ಹಂಗೆ ಜೀವ ಅಂತ ಶರೀರದಿರಿ ಅವ್ನು ಎಲ್ಲ ಮಾಡಿ ಶರೀರ ಮಾಡ್ತಾನ, ಗಾಂಜಾ ಎಲ್ಲ ಡ್ರಿಂಕ್ ಮಾಡ್ತಾನೆ ಸರ್. ಎಷ್ಟು ಗಂಟೆಗೆ ಆಯ್ತು ಘಟನೆ? ಅದು 2 ಗಂಟೆ ಆದ ಸರ್. ಅವ್ರು ನಮ್ಮ ಅಕ್ಕ ಹುಡುಗಿತಿಲ್ಲ ತಮ್ಮಿ ಗಂಟ್ರಿ ಅವ್ ಗಂಟ ಅವ್ರು ಯಾರಿಗೆ ಚಾಕು ಹೊಟ್ಟಾಗ ನಮ್ಮ ಮಾಮ ಅವ ಹೋಗಿ 1 ವರ್ಷ ಆತ ಅವಾಗ ನೋಡಕತ್ತಾನ ಸಿಗತ್ತಿಲ್ಲ. ಮತ್ತೆ ಈಗ ನಮ್ಮ ತಂಗಿನಂದ ನಮ್ಮ ತಮ್ಮ ಬರ ಇಲ್ಲಿ ಹುಡುಗಾಗಿ ನೋಡು ಹೋಗುವ ಅಂತ ಹಿಡಿದ. ಬಂದ ಮೇಲೆ ನಮ್ಮ ವಾರ ಮಾಡಕ್ಕೆ ಚಾಲು ಮಾಡ್ಯಾನ. ಯಾವ ಊರು ಅವ್ರದ್ದು? ಅವ್ರದ್ದು ನಮ್ದು ಅಕ್ಕದ ಕದ್ರ, ಅವ್ನ ರಂಜಾನ್ ಅಲ್ಲಾವಡ, ನಮ್ದು ರೀ ಬೆಲ್ಗಾಮ್. ಈಗೇನು ನಮ್ಮ ಇದು ಕ್ಯಾಶುಯಾಲಿಟಿದಲ್ಲಿ ಇಬ್ಬರು ಏನೋ ಗಲಾಟೆ ಮಾಡ್ಕೊಂಡು ಮತ್ತೆ ಹೆಂಗಸು ಬಂದು ಗಂಡಸಿಗೆ ಮಾಡಿ ಇವ್ರು ಸಂಬಂಧಪಟ್ಟಂಗೆ ಒಂದು ಮಗು ಅಡ್ಮಿಷನ್ ಆಗಿತ್ತು. ಅದ್ರ ಸಲುವಾಗಿ ಇವರು ನೋಡ್ಲಿಕ್ಕೆ ಬಂದಾಗ ಆ ಮಗುಗೆ ಫ್ಯಾಮಿಲಿ ವಿಷಯವಾಗಿ ಗಲಾಟೆ ಆಗಿ ಚಾಕು ಮತ್ತು ಅದು ಒಂದು ವೆಪನ್ನಿಂದ ಹಾಕಿರೋದು ಒಂದು ಕಂಡು ಬಂದಿದೆ. ಅದಕ್ಕೆ ಮೇಲ್ನೋಟಕ್ಕೆ ಮೋಸ್ಟ್ಲಿ ಎಲ್ಲ ಸಿಟಿ ಮಾಡಿದಾಗ ಅದು ಸೂಪರ್ಫಿಷಿಯಲ್ ಇದೆ. ಇಂಟರ್ನಲ್ ಅಬ್ಡಾಮಿನಲ್ ಇಂಜುರೀಸ್ ಏನಾಗಿದೆ, ಮೇಲ್ನೋಟಕ್ಕೆ ಸಬ್ಕ್ಯುಟೇನಿಯಸ್ ಲೆವೆಲಲ್ಲಿ ಗಾಯ ಆಗಿದೆ ಆ ಹೆಂಗಸಿಗೆ. ಮತ್ತು ಇವನಿಗೆ ಸ್ವಲ್ಪ ಇಲ್ಲಿನ ಕುಟ್ಲಿಕ್ಕೆಲ್ಲ ಮಾಡಿ ಚೆನ್ನಾಗಿ ಬಡ್ದಾಕಿರ್ತಾರೆ. ಸೊ ಅವನು ಒಳಗಡೆ ತಂದು ಟ್ರೀಟ್ಮೆಂಟ್ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ನಾವು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದೀವಿ.